ರಾಜ್ಯದ ಸಹಕಾರಿ ಕ್ಷೇತ್ರಕ್ಕೆ ಮಾದರಿಯಾಗುತ್ತಿರುವ ತುಮಕೋಸ್ 15.84 ಕೋಟಿ ನಿವ್ವಳ ಲಾಭ, 4 ಪೆಟ್ರೋಲ್ ಬಂಕ್, ಬಹುಕೋಟಿ ಗೋದಾಮು, ಆಸ್ಪತ್ರೆ, ಆರೋಗ್ಯ ವಿಮೆ ಸೇರಿ ಮಹತ್ವಾಕಾಂಕ್ಷಿ ಯೋಜನೆಗಳ ಘೋಷಣೆ. 42ನೇ ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷ ಎಚ್ಎಸ್ ಶಿವಕುಮಾರ್ ಘೋಷಣೆ. ಸಾವಿರಾರು ಸದಸ್ಯರ ಸಮ್ಮುಖದಲ್ಲಿ ಅಭಿವೃದ್ಧಿ ನಿರ್ಣಯಗಳಿಗೆ ಸರ್ವಾನುಮತದ ಒಪ್ಪಿಗೆ. ಚನ್ನಗಿರಿ. ದಾವಣಗೆರೆ ಜಿಲ್ಲೆಯ ಪ್ರಮುಖ ಸಹಕಾರಿ ಸಂಸ್ಥೆಗಳಲ್ಲೊಂದಾದ ತೋಟ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘ ನಿಯಮಿತ ಚನ್ನಗಿರಿಯ 2025-26ನೇ ಸಾಲಿನ 42ನೇ ವಾರ್ಷಿಕ ಮಹಾಸಭೆ ಸೋಮವಾರ ಪಟ್ಟಣದ ಚನ್ನಮಾಜಿ ಸಮುದಾಯ ಭವನದಲ್ಲಿ ಸಾವಿರಾರು ಸದಸ್ಯರು, ಷೇರುದಾರರು ಹಾಗೂ ರೈತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಶಿಸ್ತುಬದ್ಧವಾಗಿ ನಡೆಯಿತು. ಸಂಘದ ಅಧ್ಯಕ್ಷ ಎಚ್ಎಸ್ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಮಹಾಸಭೆಯಲ್ಲಿ ಸಂಘದ ವ್ಯವಸ್ಥಾಪಕ ನಿರ್ದೇಶಕರಾದ ಎನ್ಪಿ ಮಧು ಅವರು 2025-26ನೇ ಸಾಲಿನ ವಾರ್ಷಿಕ ವರದಿಯನ್ನು ಮಂಡಿಸಿ ಕಳೆದ ಸಾಲಿನ ಆರ್ಥಿಕ ಸಾಧನೆ, ಸದಸ್ಯರ ಕಲ್ಯಾಣ ಕಾರ್ಯಕ್ರಮಗಳು, ಅಭಿವೃದ್ಧಿ ಕಾಮಗಾರಿಗಳು, ಹೊಸ ಹೂಡಿಕೆಗಳು ಹಾಗೂ ಮುಂದಿನ ವರ್ಷದ ಮಹತ್ವಾಕಾಂಕ್ಷಿ ಯೋಜನೆಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ವರದಿ ಪ್ರಕಾರ ಸಂಘವು 2025-26ನೇ ಸಾಲಿನಲ್ಲಿ 79.71 ಕೋಟಿ ರು ಆದಾಯ, 63.86 ಕೋಟಿ ವೆಚ್ಚ ದಾಖಲಿಸಿ 15.84 ಕೋಟಿ ನಿವ್ವಳ ಲಾಭ ಗಳಿಸಿದೆ. ಸಂಘದ ಆಸ್ತಿ ಮೌಲ್ಯದಲ್ಲಿ ಗಮನಾರ್ಹ ಏರಿಕೆಯಾಗಿದ್ದು, ಸದಸ್ಯರಿಗೆ ನೀಡುವ ವಿವಿಧ ಸಾಲ ಯೋಜನೆಗಳು, ಠೇವಣಿ ವ್ಯವಹಾರಗಳು, ಅಡಿಕೆ ವಹಿವಾಟು ಹಾಗೂ ವ್ಯಾಪಾರ ಚಟುವಟಿಕೆಗಳು ಗಣನೀಯವಾಗಿ ವಿಸ್ತರಿಸಿವೆ ಎಂದು ವಿವರಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷ ಎಚ್ಎಸ್ ಶಿವಕುಮಾರ್, ತುಮಕೋಸ್ ಅನ್ನು ರಾಜ್ಯದ ಅತ್ಯುತ್ತಮ ಹಾಗೂ ಅತ್ಯಂತ ವಿಶ್ವಾಸಾರ್ಹ ಸಹಕಾರಿ ಸಂಸ್ಥೆಯನ್ನಾಗಿ ರೂಪಿಸುವ ಗುರಿಯೊಂದಿಗೆ ಆಡಳಿತ ಮಂಡಳಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಅಡಿಕೆ ವಹಿವಾಟಿನ ಪ್ರಮಾಣವನ್ನು ಇನ್ನಷ್ಟು ಹೆಚ್ಚಿಸಿ ವಾರ್ಷಿಕ ವಹಿವಾಟನ್ನು 2.5 ಕೋಟಿ ಮಟ್ಟಕ್ಕೆ ತಲುಪಿಸುವ ಗುರಿಯನ್ನು ಹೊಂದಲಾಗಿದೆ. ಅದಕ್ಕಾಗಿ ಕಾಕನೂರು, ಸಂತೆಬೆನ್ನೂರು ಹಾಗೂ ಹೊಳಲ್ಕೆರೆ ಎಪಿಎಂಸಿ ಆವರಣದಲ್ಲಿ ಅತ್ಯಾಧುನಿಕ ಗೋದಾಮುಗಳು, ಕಚೇರಿ ಕಟ್ಟಡಗಳು ಹಾಗೂ ಸಂಗ್ರಹಣಾ ಕೇಂದ್ರಗಳನ್ನು ನಿರ್ಮಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಸಂಘದ ವ್ಯಾಪಾರ ಚಟುವಟಿಕೆಗಳನ್ನು ಇನ್ನಷ್ಟು ವಿಸ್ತರಿಸುವ ಉದ್ದೇಶದಿಂದ 4 ಪೆಟ್ರೋಲ್ ಬಂಕ್ಗಳನ್ನು ಆರಂಭಿಸಲು ಪ್ರಸ್ತಾವನೆ ಸಿದ್ಧಗೊಂಡಿದ್ದು, ಅಗತ್ಯ ಅನುಮತಿಗಳು ದೊರಕಿದ ತಕ್ಷಣ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಎಂದರು. ಸದಸ್ಯರು ಹಾಗೂ ಅವರ ಕುಟುಂಬದವರಿಗೆ ಗುಂಪು ಆರೋಗ್ಯ ವಿಮೆ ಯೋಜನೆ, ಆಯ್ದ ಆಸ್ಪತ್ರೆಗಳೊಂದಿಗೆ ಒಪ್ಪಂದದ ಮೂಲಕ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ, ಆರೋಗ್ಯ ತಪಾಸಣಾ ಶಿಬಿರಗಳು, ಕಣ್ಣಿನ ತಪಾಸಣೆ, ಮೂತ್ರಪಿಂಡ ತಪಾಸಣೆ, ಮೊಳಕಾಲು ಚಿಕಿತ್ಸಾ ಶಿಬಿರಗಳು ಹಾಗೂ ವೈದ್ಯಕೀಯ ನೆರವು ವಿಸ್ತರಿಸಲಾಗುವುದು ಎಂದು ಹೇಳಿದರು. ಇದಲ್ಲದೆ ಚನ್ನಗಿರಿ ಚಿತ್ರದುರ್ಗ ರಸ್ತೆಯಲ್ಲಿ ಭವಿಷ್ಯದಲ್ಲಿ ಬಹು ವಿಶೇಷತೆಯ ಆಸ್ಪತ್ರೆ ನಿರ್ಮಾಣ, ಸಂಪೂರ್ಣ ಡಿಜಿಟಲ್ ಲೆಕ್ಕಪತ್ರ ವ್ಯವಸ್ಥೆ, ಮೊಬೈಲ್, ಎಸ್ಎಂಎಸ್ ಮತ್ತು ವಾಟ್ಸ್ಆಪ್ ಮಾಹಿತಿ ಸೇವೆ, ಆಧುನಿಕ ದಾಖಲೆಗಳ ಡಿಜಿಟಲೀಕರಣ, ರೈತರಿಗೆ ಕೃಷಿ ತಂತ್ರಜ್ಞಾನ ತರಬೇತಿ, ಅಡಕೆ ರೋಗ ನಿಯಂತ್ರಣ ಶಿಬಿರಗಳು, ಹೊಸ ಕೃಷಿ ಉಪಕರಣ ಸಾಲ, ಸೂಪರ್ ಮಾರ್ಕೆಟ್ ವಿಸ್ತರಣೆ, ಸೌರಶಕ್ತಿ ಬಳಕೆಯ ವಿಸ್ತರಣೆ ಹಾಗೂ ಸದಸ್ಯರಿಗೆ ಇನ್ನಷ್ಟು ಸಾಲ ಸೌಲಭ್ಯಗಳನ್ನು ಜಾರಿಗೆ ತರಲಾಗುವುದು ಎಂದು ತಿಳಿಸಿದರು. ಸಾಗರಪೇಟೆಯ ನೂತನ 4 ಮಹಡಿ ವಾಣಿಜ್ಯ ಸಂಕೀರ್ಣ, ಹೊಳಲ್ಕೆರೆ ಸೂಪರ್ ಮಾರ್ಕೆಟ್ ವಿಸ್ತರಣೆ, ಕಾಕನೂರು ಹಾಗೂ ಮಸಣೆಕೆರೆ ಭಾಗಗಳಲ್ಲಿ ಹೊಸ ಆಸ್ತಿಗಳ ಖರೀದಿ, ಭವಿಷ್ಯದ ವ್ಯಾಪಾರ ವಿಸ್ತರಣೆಗೆ ಬಹುಕೋಟಿ ಮೌಲ್ಯದ ಭೂ ಸ್ವಾಧೀನ, ಆಧುನಿಕ ಗೋದಾಮುಗಳ ನಿರ್ಮಾಣ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳು ಸಂಘದ ಆರ್ಥಿಕ ಬಲವನ್ನು ಇನ್ನಷ್ಟು ವೃದ್ಧಿಸಲಿವೆ ಎಂದು ಅಧ್ಯಕ್ಷರು ಹೇಳಿದರು. ಸಭೆಯಲ್ಲಿ ಸದಸ್ಯರು ವಿವಿಧ ವಿಷಯಗಳ ಕುರಿತು ಪ್ರಶ್ನೆಗಳನ್ನು ಕೇಳಿ ಹೊಸ ಯೋಜನೆಗಳು, ಸಾಲ ಮಿತಿ ಹೆಚ್ಚಳ, ಆಸ್ತಿ ಖರೀದಿ, ಗೋದಾಮು ನಿರ್ಮಾಣ, ಆರೋಗ್ಯ ವಿಮೆ, ವ್ಯಾಪಾರ ವಿಸ್ತರಣೆ, ಸದಸ್ಯರ ಸೇವೆ, ಡಿಜಿಟಲ್ ವ್ಯವಸ್ಥೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸದಸ್ಯರ ಎಲ್ಲಾ ಪ್ರಶ್ನೆಗಳಿಗೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸಮರ್ಪಕ ಉತ್ತರ ನೀಡಿ ಸಂಘದ ಪ್ರತಿಯೊಂದು ಅಭಿವೃದ್ಧಿ ಯೋಜನೆಯು ಸದಸ್ಯರ ಹಿತಾಸಕ್ತಿ ಹಾಗೂ ಪಾರದರ್ಶಕ ಆಡಳಿತವನ್ನು ಗಮನದಲ್ಲಿಟ್ಟುಕೊಂಡೇ ಅನುಷ್ಠಾನಗೊಳಿಸಲಿದೆ ಎಂದು ಭರವಸೆ ನೀಡಿದರು. ಸಭೆಯಲ್ಲಿ 2026-27ನೇ ಸಾಲಿನ ಆಯವ್ಯಯ ಲೆಕ್ಕ ಪರಿಶೋಧಕರ ನೇಮಕ, ಉಪವಿಧಿಗಳ ಸಮಗ್ರ ತಿದ್ದುಪಡಿ, ಬಹುಕೋಟಿ ಮೌಲ್ಯದ ಹೊಸ ಆಸ್ತಿಗಳ ಖರೀದಿ, ಗೋದಾಮು ನಿರ್ಮಾಣ, ಆರೋಗ್ಯ ವಿಮೆ ಯೋಜನೆ, ಅಡಿಕೆ ಟ್ರೇಡಿಂಗ್ ವಿಸ್ತರಣೆ ಸೇರಿದಂತೆ ಎಲ್ಲ ಪ್ರಮುಖ ನಿರ್ಣಯಗಳಿಗೆ ಸದಸ್ಯರು ಸರ್ವಾನುಮತದ ಒಪ್ಪಿಗೆ ಸೂಚಿಸಿದರು. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ ನಿರ್ದೇಶಕರುಗಳಾದ ಅಕ್ಕಳಿ ಕಟ್ಟೆ ಗಂಗಾಧರಪ್ಪ, ಹರವನಹಳ್ಳಿ ವಿಜಯಕುಮಾರ್, ತಿಪ್ಪಗೊಂಡನಹಳ್ಳಿ ಟಿವಿ ರಾಜು, ಹೊದಿಕೇರಿ ಎಚ್ಎಸ್ ಮಂಜುನಾಥ್, ಮೇಳನಾಯಕನಕಟ್ಟೆ ಎಂ ಮಂಜುನಾಥ್, ಪಾಂಡೋಮಟ್ಟಿ ಕೆಎನ್ ಪ್ರಭುಲಿಂಗಪ್ಪ, ಹಲಕನಾಳ್ ಶಿವಕುಮಾರ್, ಬಿಲ್ಲಹಳ್ಳಿ ಬಸವರಾಜ್, ಬೈರನಹಳ್ಳಿ ಚನ್ನಬಸಪ್ಪ, ಕಾಗತೂರು ಓಂಕಾರಮೂರ್ತಿ,
ಲಿಂಗದಹಳ್ಳಿ ಶ್ರೀಮತಿ ಶೋಭಾ, ಮಾದೇನಹಳ್ಳಿ ಎನ್ ರಘು, ಪಾಂಡೋಮಟ್ಟಿ ಎಜಿ ಜಗದೀಶ್, ಮರವಂಜಿ ಗೌಡರು ತಿಪ್ಪೇಸ್ವಾಮಿ, ಸರ ಶೆಟ್ಟಿಹಳ್ಳಿ ಶ್ರೀಮತಿ ಮೀನಾಕ್ಷಿ, ಲೋಕೇಶ್ವರ, ಡಿಎಸ್ ಪ್ರಸನ್ನ, ಎನ್ಎಸ್ ಸಿದ್ದಯ್ಯ ಸೇರಿದಂತೆ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಮುಗಳಿಹಳ್ಳಿ ಧನಂಜಯ್ ಅಚ್ಚುಕಟ್ಟಾಗಿ ನಿರೂಪಿಸಿದರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗ, ಆಹ್ವಾನಿತ ಗಣ್ಯರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಸದಸ್ಯರು, ಷೇರುದಾರರು ಮತ್ತು ರೈತರು ಭಾಗವಹಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸಿದರು. ಸಭೆಯು ಸಂಘದ ಅಭಿವೃದ್ಧಿ ಪಯಣಕ್ಕೆ ಹೊಸ ದಿಕ್ಕು ನೀಡಿದ ಮಹತ್ವದ ವೇದಿಕೆಯಾಗಿ ಪರಿಣಮಿಸಿತು. ವರದಿ ದೇವರಾಜ್ ಕೆ ನಲ್ಲಿಹಂಕಲು, ಎನ್ಕೆಎಸ್ ಟಿವಿ4 ದಾವಣಗೆರೆ. ಸದಸ್ಯರಿಗೆ ಷೇರು ಡಿವಿಡೆಂಡ್ 24% 3,85,00,000. ತಾವೆಲ್ಲರೂ ಕೂಡ ಇದಕ್ಕೆ ಒಪ್ಪಿಗೆ ಕೊಡಬೇಕು ಅಂತ ಕೇಳ್ತಿದ್ದೀವಿ. ಅದೇ ರೀತಿ ಮಾರಾಟಗಾರರ ಕೈಗಾರಿಕಾ ಶಾಖೆ ಒಟ್ಟು ಮಾರಾಟ 5,33,72,713 ಅಲ್ಲಿರ್ತಕ್ಕಂಥ ನೋಟಿಸ್ 2,40,737 ಇವುಗಳ ವ್ಯಾಪಾರಿಗಳ ಎಲ್ಲ ಖರ್ಚು 15,21,912 ರೂಪಾಯಿ 25 ಪೈಸೆ ಆಗಿದೆ. ಪುಟ ಸಂಖ್ಯೆ 46ರಲ್ಲಿ ಮಾರಾಟ ವಿಭಾಗ ಹೊನ್ನಾಳಿ ಶಾಖೆಯಲ್ಲಿ ಒಟ್ಟು ಮಾರಾಟ ಬಂದು 3,30,33,700 ರೂಪಾಯಿ 87 ಪೈಸೆ. ನಮ್ಮ ಅಂತಿಮ ದಾಸ್ತಾನು 1,40,84,990 ರೂಪಾಯಿ 55 ಪೈಸೆ ಆಗಿದೆ. ಎಲ್ಲ ಖರ್ಚು ವೆಚ್ಚಗಳನ್ನು ಹೊನ್ನಾಳಿ ಶಾಖೆಯಲ್ಲಿ 10,01,400 ರೂಪಾಯಿ 55 ಪೈಸೆ ಆಗಿದೆ. ಅಂತಿಮ ದಾಸ್ತಾನು ಶುಲ್ಕ 20,40,000 ರೂಪಾಯಿ ಇದೆ. ಒಟ್ಟಾರೆ ಎಲ್ಲ ಖರ್ಚು ವೆಚ್ಚಗಳನ್ನು ಸೂಪರ್ ಮಾರ್ಕೆಟ್ಗೆ ಕಳೆದುಬಿಟ್ಟು ಸಂಘಕ್ಕೆ 26,34,325 ರೂಪಾಯಿ 80 ಪೈಸೆ ಲಾಭವಾಗಿರುತ್ತೆ. ಇದು ಸಹ ಅನುಭವಿಸಿದೆ. ಪುಟ ಸಂಖ್ಯೆ 48 ಪೆಟ್ರೋಲ್ ಬಂಕ್ ವಿಭಾಗ ಸಂಖ್ಯೆ ಇಲ್ಲಿ ಒಟ್ಟು ಮಾರಾಟ 27,44,20,644.39. ನಮ್ಮ ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದು 1,19,20,20,722 ರೂಪಾಯಿ 70 ಪೈಸೆ ಲಾಭ ಆಗಿರುತ್ತೆ. ಇದನ್ನು ಅನುಮತಿಸಬೇಕಾಗಿ ಗಮನಿಸ್ತೀನಿ. ಅದೇ ರೀತಿ ಸೂಪರ್ ಮಾರ್ಕೆಟ್ ವಿಭಾಗ ತರೀಕೆರೆ ಅಲ್ಲಿ ಮಾರಾಟ ಕಮ್ಮಿ ಆಗಿದೆ. ಅದರಲ್ಲಿ ನಷ್ಟ ಹೊಂದಿರೋದ್ರಿಂದ ಆ ಶಾಖೆಯಲ್ಲಿ ವ್ಯಾಪಾರ ಕಮ್ಮಿ. ಭಾಗ ತರೀಕೆರೆ ಅಲ್ಲಿ ನಮ್ಮ 41,19,000 ರೂಪಾಯಿ ಮಾರಾಟ ಆಗಿದೆ. ಲಾಭ ಬಂದ್ಬಿಟ್ಟು 4 ಲಕ್ಷದ. ಅದೇ ರೀತಿ ಪೇಂಟ್ ವಿಭಾಗ ತರೀಕೆರೆ ಇಲ್ಲಿ 10,81,940 ರೂಪಾಯಿ ಮಾರಾಟ ಆಗಿದೆ. ನಮ್ಮ ಎಲ್ಲ ಖರ್ಚು ವೆಚ್ಚಗಳನ್ನು ಕಳೆದು ಲಾಭ ಬಂದ್ಬಿಟ್ಟು 1,86,008 ರೂಪಾಯಿ. ಖಾಲಿ ಚೀಲ ವಿಭಾಗದಲ್ಲಿ ಒಟ್ಟು 5,67,63,345 ರೂಪಾಯಿ ಮಾರಾಟ ಆಗಿದೆ. ಎಲ್ಲ ಖರ್ಚು ವೆಚ್ಚಗಳನ್ನು ಕಳೆದು 98,08,531 ರೂಪಾಯಿ ಲಾಭ ಆಗಿರುತ್ತೆ. ಇದುವರೆಗೆ ಒಂದು ವಿಷಯ ಸಂಖ್ಯೆ 7 ಎಲ್ಲ ಮಾಹಿತಿ ಜವಾಬ್ದಾರಿ. ವಿಷಯ ಸಂಖ್ಯೆ 8 2025-26ನೇ ಸಾಲಿನಲ್ಲಿ ಸಂಘವು ಸಂಪಾದಿಸಿದ ಲಾಭಾಂಶ ಎಲ್ಲ ಸದಸ್ಯರ ಪರವಾಗಿ ನಿಮ್ಮಲ್ಲಿ ಮನವಿ, ಅದು ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತೀವಿ. ಇದರಲ್ಲಿ ವಿಲೇವಾರಿ ಲಾಭಾಂಶದ ವಿಲೇವಾರಿ ಮಾಡಿರುವ ವಿಷಯದಲ್ಲಿ ಈ ಪುಸ್ತಕದಲ್ಲಿ ಯಾಕೆ ವಿವರ ಬಂದಿಲ್ಲ? ಅದ್ರ ನನ್ನ ಮುಖ್ಯ ಪ್ರಶ್ನೆ. ಅದ್ರ ಬಗ್ಗೆ ಮಾಹಿತಿಯನ್ನ ಈಗ ಜನರಲ್ ಬಾಡಿಯಲ್ಲಿ ನಿಮಗೆ ಆ ಲಾಭಾಂಶ ಘೋಷಣೆಯ ಬಗ್ಗೆ ಕೇಳಿದಿರಿ, ಅದನ್ನ ವಿವರವಾದ ಮಾಹಿತಿ ಕೊಡ್ತೀವಿ. ವಿಚಾರ ಪುಟ ಸಂಖ್ಯೆ 52 2025-26ನೇ ಸಾಲಿಗೆ ಅಂದಾಜು ನಾವು 41,64,30,000 15,000
ಹಿಂದೆ ಸೊಸೈಟಿ ಹುಟ್ಟಿ ಹಾಕಿದ್ರು. ಅವ್ರು ಯಾರು ಒಳ್ಳೆ ಮನಸ್ಸಿಂದ ಮಾಡಿದ್ರು ಪಾಪ, ಮುಂದೆ ನಮ್ಮ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮಧ್ಯದ ಬೇಕಾದಷ್ಟನ್ನು ಬೆಳೆಸ್ಕೊಂತ ಬಂದರು. ಅವರೆಲ್ಲರೂ ಕೂಡ ನಾಳೆ ಸೊಸೈಟಿ ಹಾಳಾಗುತ್ತೆ, ಇಂಥವ್ರು ಬರ್ತಾರೆ ಸೊಸೈಟಿ ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ. ಇವತ್ತು ಬಂದಿದ್ದೀವಿ, ಮುಂದಿನ ದಿನಗಳಿಗೆ ಇನ್ನೂ ಒಳ್ಳೆ ಬರ್ಬೋದು. ಯಾಕೆ ಯೋಚನೆ ಮಾಡ್ತೀವಿ ಕೆಟ್ಟದ್ದು? ಒಳ್ಳೆ ಯೋಚನೆ ಅಲ್ಲ ಸರ್, ಬರ್ಬೋದು. ಆದ್ರೆ ಅಷ್ಟು ದೊಡ್ಡ ಹಾಸ್ಪಿಟಲ್ ಈ ನಮ್ಮ ತಾಲೂಕು ಲೆವೆಲಲ್ಲಿ 5 ಎಕರೆಯಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ನೀವು ಹೇಳೋ ಪ್ರಕಾರ 500 ಬೆಡ್ ಇದ್ದು ಅಷ್ಟೇ. ಶಿವಮೊಗ್ಗ, ಬೆಂಗಳೂರಲ್ಲಿ ಇನ್ನೂ ಬೇರೆ ಬೇರೆ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಂದ್ರೆ ಇಲ್ಲಿ 500 ಬೆಡ್ ಇಂದ ಓಡೋದು ಸರ್. ನೀವು ಹೇಳೋ ಪ್ರಕಾರ 5 ಎಕರೆಯಲ್ಲಿ ಸ್ವಾಮಿ, ನಾನು ನಿಮ್ಗೆ ಅರ್ಥ ಮಾಡ್ತಾ